ಕರಾವಳಿ ಕೇಸರಿ ಕೋಟೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಹೋಗ್ತಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಹಿಂದುತ್ವ ಮಂತ್ರವನ್ನ ಜಪಿಸಲಿದ್ದಾರೆ. ಟೆಂಪಲ್ ರನ್ ಹಾಗೂ ಸಮಾವೇಶ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇರೋದು. ದಕ್ಷಿಣ ಕನ್ನಡದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಹಿಂದುತ್ವ ಮಂತ್ರವನ್ನ ಜಪಿಸಲಿದ್ದಾರೆ. ಇತ್ತೀಚೆಗೆ ಟೆಂಪಲ್ ರನ್ ಇರಬಹುದು ಅಥವಾ ಹಿಂದುತ್ವ ಮಂತ್ರವನ್ನ ಜಪಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಸಮಾವೇಶ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೆ. ನಿನ್ನೆ ರಾತ್ರಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಧ್ಯಾಹ್ನ ಗುರುವಾಯನ ಕೆರೆಯಲ್ಲಿ ಕಾರ್ಯಕರ್ತರ ಸಮಾವೇಶ ಇರುತ್ತೆ. ಬಳಿಕ ರಾಘವೇಂದ್ರ ಮಠದ ಬ್ರಹ್ಮ ಕಲಶೋತ್ಸವದಲ್ಲೂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಇನ್ನು ಕನ್ಯಾಡಿ ಶ್ರೀ ರಾಮ ಮಂದಿರಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಧರ್ಮಸ್ಥಳದ ಕಲ್ಯಾಣ ಮಂಟಪ ಸಮುಚ್ಚಯ ಉದ್ಘಾಟನೆ ಕೂಡ ಇದೆ ಇವತ್ತು. ಇನ್ನು ಬೆಳ್ತಂಗಡಿ ತಾಲೂಕಿನ ಕೆಲ ದೇವಸ್ಥಾನಗಳಿಗೂ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಅದಾದ ನಂತರ ಶಾಲಾ ಕಾಲೇಜು ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರಂತೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್, ಹಿಂದುತ್ವ ಮಂತ್ರ ಜಪ ಮಾಡೋದು ಮತ್ತೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಇವತ್ತು ಫುಲ್ ಬ್ಯುಸಿ ಆಗಿರ್ತಾರೆ. ಕರಾವಳಿಗೆ ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರವಾಸವನ್ನ ಬೆಳೆಸಿರೋದು. ಹಿಂದೆ ಕೂಡ ನೋಡಿ ಅನೇಕ ಈ ಒಂದು ಕುಂಭ ಮೇಳ ನಡೀತಾ ಇರುವಂತ ಜಾಗದಲ್ಲೂ ಹೋಗಿ ಬಂದಿದ್ರು. ಅಂದ್ರೆ ಹಿಂದುತ್ವ ಮಂತ್ರವನ್ನ ಪದೇ ಪದೇ ಜಪಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರು ಯಾತಕ್ಕಾಗಿ ಅನ್ನುವಂತ ಒಂದು ಪ್ರಶ್ನೆ ರೈಸ್ ಆಗಿತ್ತು. ಯಾಕೆಂದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಆಕಾಂಕ್ಷಿ. ಹಾಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಶಾಸಕರ ಬಲ ಪಡ್ಕೊಳ್ಬೇಕು, ಅವ್ರಿಗೆ ಬೆಂಬಲ ಸಿಗಬೇಕು. ಮತ್ತೊಂದು ಕಡೆಗೆ ವೋಟರ್ಸ್ ಏನಿದ್ದಾರೆ ಅವರನ್ನು ಕೂಡ ಸೆಳಿಬೇಕಲ್ಲ. ಹಿಂದುತ್ವ ಮಂತ್ರವನ್ನ ಜಪಿಸೋದ್ರ ಮೂಲಕ ಒಂದ್ ರೀತಿಯಾಗಿ ಹಿಂದೂ ಮತಗಳನ್ನ ತಮ್ಮ ಕಡೆಗೆ ಸೆಳ್ಕೊಳ್ಳುವಂತ ಪ್ರಯತ್ನ. ಎಲ್ಲೆಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆಯೋ ಅಲ್ಲೆಲ್ಲ ಕೂಡ ಒಂದಷ್ಟು ಆ ವೋಟ್ ಬ್ಯಾಂಕ್ ಏನಿದೆ ಅದನ್ನ ತಮ್ಮ ಕಡೆಗೆ ಸೆಳೆಯುವಂತ ಪ್ರಯತ್ನ. ಬಟ್ ಡಿಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಬ್ಯುಸಿ ಆಗ್ತಾ ಇರೋದು. ಕರಾವಳಿಗೆ ಎರಡನೇ ಬಾರಿ, ಒಂದು ವಾರದಲ್ಲೇ ಎರಡನೇ ಬಾರಿಗೆ ಭೇಟಿ ಕೊಡ್ತಾ ಇರೋದು. ಅನೇಕ ದೇವಸ್ಥಾನಗಳಿಗೂ ಇದೇ ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ. ಮಧ್ಯಾಹ್ನ ಗುರುವಾಯನ ಕೆರೆಯಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲೂ ಭಾಗಿಯಾಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಅವರು. ಈಗಾಗಲೇ ಹಿಂದುತ್ವ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇವತ್ತು ಒಂದಷ್ಟು ದೇವಸ್ಥಾನಗಳು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇವತ್ತಿನ ಪೂರ್ತಿ ರುಟೀನ್ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಕೂಡ ಸೌಖ್ಯ. ಈ ತಿಂಗಳಲ್ಲಿ ಅಂದ್ರೆ ಈ ಒಟ್ಟು ತಿಂಗಳಲ್ಲಿ ನೋಡೋದಾದ್ರೆ 3 ಬಾರಿ ಅವರು ಕರಾವಳಿಗೆ ಆಗಮಿಸಿದ್ದಾರೆ ಮತ್ತು ಈ ವಾರದಲ್ಲಿ 2ನೇ ಬಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇರುವಂತದ್ದು. ಅದು ಕೂಡ ಪ್ರಮುಖವಾಗಿ ಇವತ್ತು ಅವರ ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಅತಿ ಹೆಚ್ಚಿನದಾಗಿ ಅವರು ಇವತ್ತು ಟೆಂಪಲ್ ರನ್ ಅನ್ನ ಮಾಡ್ಲಿಕ್ಕಿದ್ದಾರೆ. ಹಿಂದುತ್ವದ ಮಂತ್ರವನ್ನ ಮತ್ತೆ ಕರಾವಳಿಯಲ್ಲಿ ಜಪಿಸಲಿಕ್ಕಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳ ಕ್ಷೇತ್ರದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಅಂದ್ರೆ ನಿನ್ನೆ ರಾತ್ರಿ ಅವರ ಆಗಮನವಾಗಿತ್ತು. ಇವತ್ತು ಬೆಳಗಿನಿಂದಲೇ ಧರ್ಮಸ್ಥಳ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಅವರು ಬೆಳ್ತಂಗಡಿ ತಾಲೂಕಿನ ನಾನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೂ ಕೂಡ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನುವಂತಹ ರೀತಿಯ ಒಂದು ವಿಶೇಷ ಕಾರ್ಯಕ್ರಮ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮೂಲಕ ಪಕ್ಷ ಸಂಘಟನೆಗೂ ಕೂಡ ಒತ್ತಡ ನೋಡೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಮತ್ತು ವಿವಿಧ ಬ್ರಹ್ಮ ಕಲಶೋತ್ಸವದಲ್ಲಿ ರಾಮ ಮಂದಿರ ಮಠ ಸೇರಿದಂತೆ ಒಂದು ರಾಘವೇಂದ್ರ ಮಠ ಸೇರಿದಂತೆ ಅನೇಕ ಕಡೆಗೆ ಇವತ್ತು ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಇವತ್ತು ಇಡೀ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಸೇರಿದಂತೆ ಟೆಂಪಲ್ ರನ್ ಜೊತೆಗೆ ಹಿಂದುತ್ವದ ಮಂತ್ರವನ್ನ ಪಡಿಸಲಿದ್ದಾರೆ. ಇದು ಮೊದಲ ಬಾರಿ ಅಲ್ಲ, ಈ ವಾರದಲ್ಲಿ 2ನೇ ಬಾರಿ ಅವರು ಬರ್ತಾ ಇರುವಂತದ್ದು. ಹಾಗಾಗಿ ಇದು ಅನೇಕ ಕುತೂಹಲಗಳಿಗೂ ಕೂಡ ಕಾರಣವಾಗಿದೆ. ಡಿಕೆಶಿ ಅವರು ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನ ಬಲಪಡಿಸ್ತಾ ಇದ್ದಾರೆ. ಹಿಂದುತ್ವದ ಮಂತ್ರದ ಮೂಲಕ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಒಂದು ಸ್ಟ್ರಾಟಜಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಗಿಳಿದಿದ್ದಾರೋ ಅಥವಾ ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೋ, ಬಟ್ ಒಂದಷ್ಟು ಸ್ಟ್ರಾಟಜಿ ಅಂತೂ ಮಾಡ್ತಾ ಇದ್ದಾರೆ.